ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಒಡಚಲಿಗೆ ರೆಸಿಪಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದೇನಪ್ಪ ಇದು ರಾಗಿ ಒಡಚಲಿಗೆ, ನಾವು ಕೇಳೇ ಇಲ್ವಲ್ಲ ಅಂತ ಹೇಳ್ಬೋದು ನೀವು. ಇದನ್ನು ನಾವು ನಮ್ಮ ಕಡೆ ರಾಗಿ ಒಡಚಲಿಗೆ ಅಂತಲೇ ಹೇಳೋದು, ಹಾಗಾಗಿ ನಾನು ಹೇಳ್ತಿರೋದು. ಈ ಒಡ್ಸ್ಲಿಗೆ ರೆಸಿಪಿ ನನಗೂ ಕೂಡ ಬರ್ತಿರ್ಲಿಲ್ಲ. ನಾನು ಕೂಡ ಅಮ್ಮನಿಂದ ಕಲ್ತ್ಕೊಂಡಿದ್ದು. ಅಮ್ಮ ಎಲ್ಲ ಹಿಂದೆ ಇದೇ ಥರ ಮಾಡ್ಕೊಂಡು ತಿಂತಿದ್ರಂತೆ. ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆಯೇ ಬೇಗನೆ ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಮುದ್ದೆ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇ ತರ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕು. ಹೆಚ್ಚು ನೀರು ಹಾಕಬಾರ್ದು. ಇಲ್ಲಿ ನಾವು ಒಡಿಸ್ಲಿಗೆನ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಈ ಥರ 2 ನಿಮಿಷ ಸಾಕು ಫ್ರೆಂಡ್ಸ್ ಈ ಒಂದು ಒಡ್ಸ್ಲಿಗೆ ನಾ ಮಾಡೋದಕ್ಕೆ. ಮತ್ತು ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ರಾಗಿ ಅಲ್ವಾ. ಜೊತೆಗೆ ಬೇಗ ಆಗುತ್ತೆ, 2 ನಿಮಿಷದೊಳಗಡೆ ಆಗೋಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನು ಲಂಚ್ ಬಾಕ್ಸಿಗೆಲ್ಲ ಹಾಕೊಳ್ಳಿಕ್ಕಾಗಲ್ಲ. ಒನ್ ಟೈಮಿಗೆ ತಿಂಡಿಗೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬಹುದು. ನೋಡಿ, ಈ ಥರ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ. ನೆಕ್ಸ್ಟು ಇದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದರೊಳಗಡೆ ನಾವು ಕಲಸಿಟ್ಕೊಂಡಿದ್ದೀವಲ್ಲ ರಾಗಿ ಹಿಟ್ಟು, ಅದನ್ನು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಯಾವ ಕಪ್ಪಲ್ಲಿ ನಾವು ರಾಗಿ ಹಿಟ್ಟನ್ನು ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಅನ್ನನ ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ರಾಗಿ ಹಿಟ್ಟು ಹಾಗೇನೆ ಅನ್ನ ರಾತ್ರಿ ಮಿಕ್ಕಿರುತ್ತಲ್ಲ ಅದನ್ನು ಕೂಡ ಹಾಕೋಬೋದು, ಅಥವಾ ಬಿಸಿ ಅನ್ನನೂ ಕೂಡ ಸ್ವಲ್ಪ ತಣ್ಣಗೆ ಮಾಡಿ ಹಾಕೋಬೇಕು. ಅನ್ನ ಹಾಗೆಯೇ ಕಲಸಿರುವಂಥ ಈ ಹಿಟ್ಟು ಎರಡೂ ಕೂಡ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಹೆಚ್ಚು ನೀರು ಹಾಕಬಾರ್ದು. ಒಂದು ಚಿಕ್ಕ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ಥರ ನೈಸಾಗಿ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ರುಬ್ಬಿದ್ದೆಲ್ಲ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದರ ಒಂದು ಕನ್ಸಿಸ್ಟೆನ್ಸಿನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸರ್ ಜಾರಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಇದೇ ಹಿಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ. ತುಂಬ ತೆಳುವಾಗ್ಬಿಟ್ರೆ ಒಡಚಲಿಗೆಗಳು ಕಾವಲಿಗೆನೆ ಅಂಟ್ಕೊಳ್ತವೆ. ಹಾಗಾಗಿ ಆದಷ್ಟು ಕೂಡ ಸ್ವಲ್ಪ ಗಟ್ಟಿಯಾಗೇನೆ ಮಾಡ್ಕೋಬೇಕು. ನೋಡಿ, ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬಹುದು. ನೋಡಿ, ಇವಾಗ ಉಪ್ಪು ಕೂಡ ಹಾಕಿದ್ದಾದ್ಮೇಲೆ ಸೌಟಿಂದ ಒಂದ್ಸಲ ತಿರುಗಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ್ದಾದ್ಮೇಲೆ ಹಿಟ್ಟೆಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಕಡೆ ಇಲ್ಲಿ ನಾನು ಸ್ಟವ್ ಮೇಲೆ ರೊಟ್ಟಿ ಹೆಂಚನ್ನು ಇಟ್ಟಿದ್ದೀನಿ. ರೊಟ್ಟಿ ಹೆಂಚು ತುಂಬಾ ಬಿಸಿಯಾಗಿರಬೇಕು ಫ್ರೆಂಡ್ಸ್. ಈ ಒಡಚಲಿಗೆ ಹಾಕಬೇಕು ಅಂತ ಹೇಳಿದ್ರೆ ರೊಟ್ಟಿ ಹೆಂಚು ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು. ಆವಾಗ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಆಮೇಲೆ ನಾವು ಒಡಚಲಿಗೆನ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ಒಡಚಲಿಗೆನ ಹಾಕುವಾಗಲೂ ಕೂಡ ಅಷ್ಟೇ ಮಾಮೂಲಿ ದೋಸೆ ಹಾಕ್ತೀವಲ್ಲ ಅದೇ ಥರ ಹಾಕೊಳ್ಳೋದು ಅಷ್ಟೇ. ಹಾಕಿದ್ದಾದ್ಮೇಲೆ ಇದು ಪೂರ್ತಿ ಒಡಚಲಿಗೆ ಬೇಯೋವರೆಗೂ ಕೂಡ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಾವು. ಈ ಒಡಚಲಿಗೆ ಬೇಯೋದಕ್ಕೆ 2-3 ಸೆಕೆಂಡ್ ತಗೊಳುತ್ತೆ ಅಷ್ಟೇ. ಫಾಸ್ಟಾಗಿ ಬೇಯುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮೇಲ್ಗಡೆ ಎಲ್ಲೂ ಕೂಡ ಆ ಒಂದು ರಾಗಿ ಹಿಟ್ಟು ಹಾಕಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ನೋಡಿ, ಇವಾಗ ಎಲ್ಲಾದರೂ ಒಂದು ಕಡೆ ಎಡ್ಜಸ್ನ ಸ್ವಲ್ಪ ಹೀಗೆ ಬಿಡಿಸ್ಕೊಂಡು ಸುತ್ತನೂ ಹೀಗೆ ಬಿಡಿಸ್ಕೊಂಡ್ರೆ ಒಡಚಲಿಗೆ ರೆಡಿಯಾಗುತ್ತೆ. ಒಂದೇ ಸೈಡ್ ಬೇಯಿಸ್ಬೇಕು, 2 ಸೈಡು ಬೇಯಿಸಬಾರ್ದು. ನೋಡಿ, ಇವಾಗ 2ನೇ ಒಡಚಲಿಗೆ ಕೂಡ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿರ್ತವೆ ಫ್ರೆಂಡ್ಸ್. ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಚಟ್ನಿ, ಸಾಂಬಾರು, ಪಲ್ಯಗಳ ಜೊತೆ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ರಾಗಿ ಅಂತೂ ಆರೋಗ್ಯಕ್ಕೆ ತುಂಬಾ ಹೇಳಿ ಮಾಡಿಸಿದಂತಹ ಒಂದು ಫುಡ್ ಅಂತಾನೆ ಹೇಳ್ಬೋದು ಅಲ್ವಾ. ನೋಡಿ, ಇವಾಗ 2ನೇ ಒಡಚಲಿಗೆ ಕೂಡ ರೆಡಿಯಾಗಿದೆ. ನೋಡಿ, ಆ ಥರ ಮಾಡಬಾರ್ದು. ನಿಧಾನಕ್ಕೆ ಸ್ವಲ್ಪ ಎಡ್ಜಸ್ನ ಸ್ವಲ್ಪ ಬಿಡಿಸ್ಕೊಂಡು ಸುತ್ತನೂ ಹೀಗೆ ಬಿಡಿಸ್ಕೊಂಡ್ರೆ ಆಯಿತು. ನೋಡಿ, ಇಷ್ಟೇ ಫ್ರೆಂಡ್ಸ್. ಇದು ಮುದ್ದೆ ತಿನ್ನಲ್ಲ ಕೆಲವು ಮಕ್ಳುಗಳು, ಮುದ್ದೆನ ಊಟ ಮಾಡಲ್ಲ ಅಂತ ಮಕ್ಳುಗಳಿಗೆ, ಅಥವಾ ನಮಗೆ ಏನಾದರೂ ಆರೋಗ್ಯ ಸರಿ ಇಲ್ಲ ಆ ಟೈಮಲ್ಲಿ ಎಣ್ಣೆ ಏನು ಉಪಯೋಗಿಸೋ ಹಾಗಿರಲ್ವಲ್ಲ, ಆ ಟೈಮಲ್ಲಿ ನಾವು ಒಡಚಲಿಗೆನ 2 ನಿಮಿಷದೊಳಗಡೆ ರೆಡಿ ಮಾಡ್ಕೋಬೋದು. ಇದಕ್ಕೆ ರಾಗಿ ಹಿಟ್ಟು ಹಾಗೆಯೇ ಸ್ವಲ್ಪ ಅನ್ನನ ಜಾಸ್ತಿ ಹಾಕೋಬಾರ್ದು. ಅನ್ನ ಜಾಸ್ತಿ ಹಾಕೊಂಡ್ರೆ ಅಂಟ್ಕೊಳ್ತವೆ, ಹೇಳಲ್ಲ. ಹಾಗಾಗಿ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಅನ್ನ ಹಾಕೊಂಡ್ರೆ ಸಾಕಾಗುತ್ತೆ. ಇದನ್ನು ಶುಗರ್ ಪೇಷಂಟ್ಗಳು ಕೂಡ ಸ್ವಲ್ಪ ಅನ್ನನ ಹಾಕ್ಕೊಂಡು ರಾಗಿ ಹಿಟ್ಟನ್ನು ಚೆನ್ನಾಗಿ ರುಬ್ಕೊಂಡು ನೀವು ಒಡಚಲಿಗೆನ ಹಾಕೊಂಡು ತಿನ್ಬೋದು. ಏನೂ ತೊಂದರೆ ಆಗಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮನೆ ಅಂತೂ ಮಕ್ಕಳು ಅನ್ನಕ್ಕಿಂತ ಈ ಒಡಚಲಿಗೆನೇ ಜಾಸ್ತಿ ಇಷ್ಟಪಟ್ಟು ತಿಂದರು, ಅಷ್ಟು ಚೆನ್ನಾಗಿತ್ತು.
ಇದನ್ನ ಒನ್ ಟೈಮಿಗೆ ನಾವು ತಿಂಡಿಗೆ ಖಂಡಿತ ಮಾಡ್ಕೋಬಹುದು. ಇವತ್ತಿನ ಈ ಒಂದು ಒಡ್ಸ್ಲಿಗೆ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ಗೆ ಹೊಸಬ್ರಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಹಾಗೆಯೇ ರಿಲೇಟಿವ್ಸ್ಗೂ ಕೂಡ ಈ ಒಂದು ರೆಸಿಪಿನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.